ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. BN ವೈದೇಹಿ ಕುಮಾರ್ ಅವರಿಗೆ 66 ವರ್ಷ. ಕೊರೋನಾ ಆಕ್ರಮಿಸುತ್ತೆ. ಆ ಸಂದರ್ಭದಲ್ಲಿ ಸಂಸ್ಕೃತವನ್ನು ಕಲಿಬೇಕು ಅಂತ ನಿರ್ಧರಿಸ್ತಾರೆ. ಡಾಕ್ಟರ್ ಗಣಪತಿ ಹೆಗಡೆ ಅವರು ಸಂಸ್ಕೃತವನ್ನು ಹೇಳಿಕೊಟ್ಟಾಗ ಅದನ್ನು ಕಲಿತು ಸಂಸ್ಕೃತದಲ್ಲಿ ಇರುವಂಥ ಸುಭಾಷಿತಗಳು ಏನಿದೆ ಅವುಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ವ್ಯಾಟ್ಸಪ್ಪಲ್ಲಿ ಹಂಚಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತ್ಯಂ ವಚನೆ ಕಾ ದರಿದ್ರತಾ ಅಂತ ಹೇಳ್ತಾರೆ. ಒಳ್ಳೆಯ ಮಾತನ್ನು ಹಾಡ್ತು ಅಂದರೆ ಮಾತಾಡ್ತು ಅಂತ ಹೇಳಿದ್ರೆ ಪ್ರಾಣಿಗಳಿಗೂ ಖುಷಿಯಾಗುತ್ತೆ. ಹಾಗಿರುವಾಗ ಮನುಷ್ಯರಾದ ನಾವು ಯಾಕೆ ಕೆಟ್ಟ ಮಾತುಗಳನ್ನು ಆಡ್ತೇವೆ? ಸದಾ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೀಗೆ 214 ಸುಭಾಷಿತಗಳನ್ನು ಸಂಗ್ರಹಿಸಿ ಕನ್ನಡದಲ್ಲಿ ಸರಳವಾದ ಅರ್ಥವನ್ನು ಬರೆದು ಸುವಚನಂ ಅಮೂಲ್ಯ ಸುಭಾಷಿತಗಳ ಸಂಗ್ರಹ ಎನ್ನುವ ಪುಸ್ತಕ ರೂಪದಲ್ಲಿ ಅದನ್ನು ಪ್ರಕಟಿಸಿದ್ದಾರೆ. ಹಾಗಾಗಿ ಖಂಡಿತ ಒಮ್ಮೆ ಈ ಒಂದು ಪುಸ್ತಕವನ್ನು ಓದಿತು ಅಂದರೆ ನಮಗೆ ಇದರ ಲಾಭ ದೊರೆಯುತ್ತೆ. ಶ್ರೀಮತಿ BN ವೈದೇಹಿ ಕುಮಾರ್ ಅವರು ಕಲಿಕೆಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನು ತೋರಿಸಿದ್ದಾರೆ. ಕಲಿಯುವ ಆಸೆ ಇದ್ದರೆ, ಕಲಿಸೋರು ಇದ್ದರೆ ಏನು ಬೇಕಾದರೂ ಕಲಿಬಹುದು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ BN ವೈದೇಹಿ ಕುಮಾರ್ ಅವರು ಬರೆದ ಸುವಚನಂ ಅಮೂಲ್ಯ ಸುಭಾಷಿತಗಳ ಸಂಗ್ರಹ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಿಪ್ಪೇಸ್ವಾಮಿ BH. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನರಸಗೊಂಡನಹಳ್ಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಥಟ್ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸೋದು, ದಿನಪತ್ರಿಕೆಗಳನ್ನು ಓದೋದು ಮತ್ತು ಕೆಲವು ಹಾಡುಗಳನ್ನು ಕೇಳೋದು. ತಿಪ್ಪೇಸ್ವಾಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸರ್ವಮಂಗಳ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಗೌರಿಬಿದನೂರಿನ SSA ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳೆಂದರೆ ಕತೆ, ಕವನಗಳನ್ನು ಓದುವುದು ಮತ್ತು ಬರೆಯುವುದು. ಇದುವರೆಗೆ ನನ್ನ 5 ಕೃತಿಗಳು ಬಿಡುಗಡೆಯಾಗಿವೆ. ನಮಗಾಗಿ ದಯವಿಟ್ಟು ಓದಿ. ಕವನದ ಶೀರ್ಷಿಕೆ ಮುಟ್ಟು. ಸೃಷ್ಟಿಯ ಹುಟ್ಟು ಮುಟ್ಟಲ್ಲವೇ? ಮುಟ್ಟಿಲ್ಲದೆ ಮನುಜನ ಹುಟ್ಟು ಸಾಧ್ಯವೇ? ಮುಟ್ಟು ಮುಟ್ಟೆಂದು ಹೆಣ್ಣನ್ನು ಬೊಟ್ಟು ಮಾಡಿ ತೋರಿಸುವ ಮುನ್ನ ಮುಟ್ಟಿಕೋ ಒಮ್ಮೆ ನಿನ್ನ ತನುವನ್ನು. ಮುಟ್ಟೇ ಇಲ್ಲದಿರೆ ನಿನ್ನಯ ಹುಟ್ಟಾಗುತ್ತಿತ್ತೆ, ಕೇಳು ಒಮ್ಮೆ ನಿನ್ನ ಮನವನ್ನು. ಧನ್ಯವಾದಗಳು. ಸೊಗಸಾಗಿದೆ ಸರ್ವಮಂಗಳವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು TM ನಾಗಭೂಷಣ. ವಿಜಯನಗರ ಜಿಲ್ಲೆಯ ಹೂವಿನಡಗಲಿಂದ ಬಂದಿದ್ದೇನೆ. ನನ್ನ ಹವ್ಯಾಸಿ ಕ್ಷೇತ್ರಗಳು ಸಂಗೀತ, ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ರಂಗಭೂಮಿ. ಜೊತೆಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ತಟ್ಟಂತೇಳಿ ಕಾರ್ಯಕ್ರಮ, ಶುಭೋದಯ ಕರ್ನಾಟಕ ಮತ್ತು ಇತರ ಕಾರ್ಯಕ್ರಮಗಳ ಜೊತೆಗೆ ಹಲೋ ಗೆಳೆಯರಿಯ ಕಾರ್ಯಕ್ರಮದಲ್ಲಿ ನಾನು ಫೋನ್ ಮಾಡೋದ್ರ ಮೂಲಕ 6 ಬಾರಿ ಭಾಗವಹಿಸಿದ್ದೇನೆ. ನಮಸ್ಕಾರ. ಜೊತೆಗೆ ನಮ್ಮ ಜಿಲ್ಲೆಯ ಪಶ್ಚಿಮ ತಾಲೂಕಿನಲ್ಲಿ ನಶಿಸಿ ಹೋದ ಮತ್ತು ನಶಿಸುತ್ತಿರುವ ಕೆಲವು ಪದಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ. ನಮಸ್ಕಾರ. ತುಂಬ ಸಂತೋಷ ನಾಗಭೂಷಣ್ ಅವರೇ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಶುಭವಾಗಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳ ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್ ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬೆಂಗಳೂರಿನ ಸಾವಣ್ಣ ಪ್ರಕಾಶನದವರು ಹಾಗೂ ಬಹುರೂಪಿ ಪ್ರಕಾಶನದವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸ್ತಾ ಇದ್ದೇವೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ.
ಯಕ್ಷ ಪ್ರಶ್ನೆ. ಎಲ್ಲ ಪ್ರಶ್ನೆಗೂ ಒಂದು ಉತ್ತರ ಇದೆ ಅಂತ ಹೇಳ್ತಾರೆ ಜಗದೀಶ ಶರ್ಮಾ ಸಂಪಾ ಅವರು. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ, ಕರ್ನಾಟಕ ಎಂಬ ರಾಕ್ಷಸನನ್ನು ಮಾತಂಗಿ ಎಂಬ ದೇವಿಯು ಕೊಂದ ಪ್ರಕರಣವನ್ನು ಯಾವ ಪುರಾಣ ವಿವರಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಮಾರ್ಕಂಡೇಯ ಪುರಾಣ, ಸ್ಕಾಂದ ಪುರಾಣ, ವಿಷ್ಣು ಧರ್ಮೋತ್ತರ ಪುರಾಣ, ಸರ್ವಮಂಗಳ. ಮಾರ್ಕಂಡೇಯ ಪುರಾಣ. ಆಯ್ಕೆ 1 ತಿಪ್ಪೇಸ್ವಾಮಿ. ಸ್ಕಂದ ಪುರಾಣ. ಆಯ್ಕೆ 2. ಆಯ್ಕೆ 4 ಭಾಗವತ ಪುರಾಣ. ಉತ್ತರವನ್ನು ಹೇಳಿ. ಮಾರ್ಕಂಡೇಯ ಪುರಾಣ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸ್ಕಾಂದ ಪುರಾಣ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ತಿಪ್ಪೇಸ್ವಾಮಿಯವರ. ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಸ್ಕಾಂದ ಪುರಾಣದಲ್ಲಿ ಒಟ್ಟು 179 ಶ್ಲೋಕಗಳಲ್ಲಿ ಈ ಒಂದು ಕಥೆ ಬರುತ್ತೆ. ಹತಃ ಕರ್ನಾಟಕೋ ನಾಮ ರಾಕ್ಷಸೋ ಧ್ವಜಘಾತುಕಃ ತದಾ ಸರ್ವೇಪಿ ವೈ ವಿಪ್ರಾಹ ಹೃಷ್ಟಾಸ್ತೆ ತೇನ ಕರ್ಮಣ ಮಾಘೆ ಕೃಷ್ಣ ತೃತೀಯಾನಂಧರ್ಮಾರಣ್ಯೇ ಮಹಾರಣೆ ಮಧ್ಯಾಹ್ನ ಸಮಯೇ ಭೂಪ ಕರ್ನಾಟಾಖ್ಯೋ ನಿಪಾತಿತಃ. ಕಷ್ಟ ಓದೋದು. ಏನು ಅಂತ ಹೇಳ್ತಂದರೆ, ಒಬ್ಬ ರಾಕ್ಷಸ ಕರ್ನಾಟಕ ಅಂತ ಅವನ ಹೆಸರಂತೆ ಕಾಟ ಕೊಡ್ತಾ ಇರ್ತಾನೆ. ಮಾತಂಗಿ ಎನ್ನುವ ಹೆಸರಿನ ದೇವಿ ಈ ಕರ್ನಾಟಕ ಅಂತಕ್ಕಂಥ ರಾಕ್ಷಸನನ್ನು ಹೊಡೆದು ಒಂದೇ ಸಲ ಗುಳುಮ್ ಅಂತ ನುಂಗ್ಬಿಡ್ತಾಳೆ. ನುಂಗುಬಿಟ್ರೆ ಈ ಪುಣ್ಯಾತ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗಬೇಕಲ್ವಾ, ಆಗೋದಿಲ್ವಂತೆ. ನೇರವಾಗಿ ಅಲ್ಲಿಂದ ಜಿಗಿದು ಕಿವಿ ಮೂಲಕ ಹೊರಗಡೆ ಬಂದುಬಿಡ್ತಾನಂತೆ. ಹೊರಗಡೆ ಬಂದು ಹೋಗಿ ತಾಯಿಯ ಕಾಲನ್ನು ಹಿಡ್ಕೊತಾನೆ. ತಾಯಿ, ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸು ಅಂತ ಕೇಳಿದಾಗ ಮಾತಂಗಿ ಆಕೆ ಆಶೀರ್ವಾದ ಮಾಡಿ, ಇಲ್ಲಿ ನಿನ್ನದೇ ಆದ ಒಂದು ರಾಜ್ಯವನ್ನು ಕಟ್ಟಿಕೊಂಡು ನೀನು ಬದುಕನ್ನು ನಡೆಸು ಅಂತ ಹೇಳ್ತಾಳಂತೆ, ಆಶೀರ್ವಾದ ಮಾಡ್ತಾಳಂತೆ. ಹಾಗಾಗಿ ಕರ್ನಾಟಕ ಅನ್ನೋ ರಾಜ್ಯವನ್ನು ಈ ರಾಕ್ಷಸ ಸ್ಥಾಪಿಸದ ಅಂತ ಹೇಳಿ ಮಾತಂಗಿ ಕರ್ನಾಟಕೋಪಖ್ಯಾನ ವರ್ಣನ ಅಂತಕ್ಕಂಥ ಒಂದು ಅಧ್ಯಾಯ ಇದೆ ಸ್ಕಾಂದ ಪುರಾಣದಲ್ಲಿ. ಅಲ್ಲಿ ಸಂಪೂರ್ಣ ವಿವರಣೆ ಸಿಗುತ್ತೆ ಈ ರಾಕ್ಷಸನ ಬಗ್ಗೆ. ಮುಂದಿನ ಪುಸ್ತಕ ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದ ಗೋಂಡಾರಣ್ಯ ಎನ್ನುವ ಕಾದಂಬರಿ. ಪ್ರಶ್ನೆ, ಯಾರು ತನ್ನ ಒಬ್ಬ ಮಗಳಿಗೆ 64 ಅಕ್ಷರಗಳನ್ನು ಹಾಗೂ ಮತ್ತೊಬ್ಬ ಮಗಳಿಗೆ 0ಯಿಂದ 9ರವರೆಗೆ ಅಂಕಿಗಳನ್ನು ದಯಪಾಲಿಸಿದನು? ಆಯ್ಕೆಗಳನ್ನು ವಾಮದೇವ, ಪಾರ್ಶ್ವನಾಥ, ಆಯ್ಕೆ 3 ವೃಷಭದೇವ, ಆಯ್ಕೆ 4 ನೇಮಿನಾಥ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ತಿಪ್ಪೇಸ್ವಾಮಿ, ಆನಂತರ ಸರ್ವಮಂಗಳ. ಆಯ್ಕೆ 3 ವೃಷಭದೇವ. ವೃಷಭದೇವ. ಆಯ್ಕೆ 2 ಪಾರ್ಶ್ವನಾಥ. ಪಾರ್ಶ್ವನಾಥ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ವೃಷಭನಾಥ ಅಥವಾ ವೃಷಭದೇವ, ಎರಡೂ ಹೆಸರಲ್ಲಿ ಕರೀತಾರೆ. ಅದು ಸರಿಯಾದ ಉತ್ತರ ಆಗಿತ್ತು. ಪುರಜಿನನಾಥ ತನ್ನಂಕದೊಳ್ ಬ್ರಾಹ್ಮಿಗೆ 64 ಅಕ್ಷರವಿತ್ತ. ವರ ಕುವರಿಯರು ಸೌಂದರ್ಯಿಗೆ 9 ಕರುಣಿಸಿದನು 0 ಸಹಿತ. ಈ ಬ್ರಾಹ್ಮಿ ಅನ್ನೋ ಮಗಳಿಗೆ ಕೊಟ್ಟಂಥ ಅಕ್ಷರಗಳು ಏನಿವೆ, 64 ಅಕ್ಷರಗಳು, ಅದು ಬ್ರಾಹ್ಮಿ ಲಿಪಿ ಅಂತ ಅನ್ನಿಸ್ಕೊಂಡು ಬ್ರಾಹ್ಮಿ ಭಾಷೆ, ಆ ಬ್ರಾಹ್ಮಿ ಲಿಪಿಯಿಂದಲೇ ಕನ್ನಡವನ್ನೂ ಒಳಗೊಂಡಂತೆ ಅನೇಕ ಲಿಪಿಗಳು ರೂಪುಗೊಂಡವು ಅಂತ ಐತಿಹಾಸಿಕವಾಗಿ ನಾವು ಕಲಿತಿದ್ದೇವೆ. ಈ ಸುಂದರಿ ಲಿಪಿ ಅನ್ನೋದು 0ಯಿಂದ 1. ಈ 9 + 1 0, ಇದಿಷ್ಟು ಸೇರಿ 10 ಅಂಕೆಗಳು ಏನಿವೆ, ಇದರಿಂದ ಪವಾಡವನ್ನೇ ಸೃಷ್ಟಿ ಮಾಡಿದ್ದೇವೆ. ಇಡೀ ಜಗತ್ತಿಗೆ ಅಂಕೆಗಳ ಪರಿಚಯವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈ ಉತ್ತರವನ್ನು ಕೊಟ್ಟದ್ದು ತಿಪ್ಪೇಸ್ವಾಮಿ. ತಮಗೆ ಪುಸ್ತಕವನ್ನು ಕೊಟ್ಟಿದ್ದೇವೆ. ನಮ್ಮ ಕುವೆಂಪು, ನಾಡೋಜ ಡಾಕ್ಟರ್ ಜಿ ಕೃಷ್ಣಪ್ಪ ಬರೆದಿರುವಂಥದ್ದು. ಪ್ರಶ್ನೆ, ಕ್ರಿಸ್ತಪೂರ್ವ 3ನೇ ಶತಮಾನದ ಯಾವ ಬೌದ್ಧ ಗ್ರಂಥದಲ್ಲಿ ಬೌದ್ಧ ಭಿಕ್ಷುಗಳು ಬನವಾಸಿಗೆ ಹಾಗೂ ಮಹಿಷ ಮಂಡಲಕ್ಕೆ ಬಂದರು ಎಂಬ ಉಲ್ಲೇಖವಿದೆ? ಆಯ್ಕೆಗಳನ್ನು ನೋಡೋಣ.
ಬುದ್ಧಚರಿತ, ಬೋಧಿಸತ್ವಾಯನ, ಧಮ್ಮಪದ, ಮಹಾವಂಶ. ಮೊದಲಿಗೆ ಸರ್ವಮಂಗಳ, ಆನಂತರ ನಾಗಭೂಷಣ. ಬುದ್ಧಚರಿತ. ಆಯ್ಕೆ 1 ಹೇಳಿ ನಾಗಭೂಷಣ್. ಬೋಧಿಸತ್ವಾಯನ. ಆಯ್ಕೆ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಹಾವಂಶ ಆಗಿತ್ತು. ತುಂಬ ಜನ ವಾದಿಸ್ತಾರೆ, ದಕ್ಷಿಣ ಭಾರತದಲ್ಲಿ ಜೈನ ಧರ್ಮ ಎಷ್ಟು ಆಳವಾಗಿ ಬೇರನ್ನು ಬಿಡುತ್ತೋ ಅಷ್ಟು ಆಳವಾಗಿ ಬೌದ್ಧ ಧರ್ಮ ಬಿಡಲಿಲ್ಲ ಅಂತ. ಕೆಲವರು ಇಲ್ಲವೇ ಇಲ್ಲ ಬೌದ್ಧ ಧರ್ಮ ಅಂತ ಹೇಳೋದೂ ಉಂಟು. ಜೈನ ಧರ್ಮದಷ್ಟು ಖ್ಯಾತಿಗೆ ಬರಲಿಲ್ಲ ಅನ್ನೋ ವಿಷಯ ನಿಜ ಆದರೂ ಸಹ ಬೌದ್ಧ ಧರ್ಮ ಬರಲೇ ಇಲ್ಲ ಅನ್ನೋ ಮಾತು ಸುಳ್ಳು. ಯಾಕಂದರೆ ಸನ್ನೂತಿ ಮುಂತಾದ ಸ್ಥಳಗಳಲ್ಲಿ ಏನು ಉತ್ಖನನ ನಡೆದಿದೆ ಅಲ್ಲಿ ಬೌದ್ಧ ಧರ್ಮದ ಸಾಕಷ್ಟು ಕುರುಹುಗಳು ನಮಗೆ ದೊರೆತಿವೆ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್. ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಸಮರ್ಪಣೆ ಜಿ.ಕೆ. ಐತಾಳ್ ಬರೆದಂಥ ಕಾದಂಬರಿ. ಪ್ರಶ್ನೆ: ಕುವೆಂಪು ಅವರು ತಮ್ಮ ಕಾನೂರು ಹೆಗ್ಗಡತಿಯಲ್ಲಿ ಗೌಡರಿಗೆ ಅಡುಗೆ ಮನೆಯ ಜಗಳಗಳೇನೂ ಅಪೂರ್ವವಾದುದಾಗಿರಲಿಲ್ಲ ಎಂದಿದ್ದಾರೆ. ಇದರ ಅರ್ಥವೇನು? ಗಂಡಸರ ಜಗಳ, ಭಟ್ಟರ ಜಗಳ, ಗಂಡ ಹೆಂಡತಿ ಜಗಳ. ಬಜರುತ್ತಿದ್ದಾರೆ ಸರ್ವಮಂಗಳವರು. ಗಂಡ ಹೆಂಡತಿ ಜಗಳ. ಗಂಡ ಹೆಂಡತಿ ಜಗಳ. ಎರಡನೇದಾಗಿ ಬಜರುತ್ತಿದ್ದು ತಿಪ್ಪೇಸ್ವಾಮಿ. ಭಟ್ಟರ ಜಗಳ. ಆಯ್ಕೆ 2 ಭಟ್ಟರ ಜಗಳ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹೆಂಗಸರ ಜಗಳ ಆಗಿತ್ತು. ಸಮರ್ಪಣೆ ಕೃತಿ ನನ್ನಲ್ಲೇ ಉಳಿಬೇಕಾಗಿ ಬಂತು. ಹೆಣ್ಣು ಮಕ್ಕಳು, ಉದಾಹರಣೆಗೆ ಅತ್ತೆ ಮತ್ತು ಸೊಸೆಯರ ನಡುವೆ ಒಂದಷ್ಟು ಮಾತುಕತೆ, ತಿಕ್ಕಾಟ ಇತ್ಯಾದಿಗಳು ನಡೆಯೋದು ಸರ್ವಸಾಮಾನ್ಯ ಎಲ್ಲ ಮನೆಗಳಲ್ಲೂ. ಅದರಲ್ಲೂ ಇವತ್ತಿಗೆ ಒಂದು 100-150 ವರ್ಷಗಳ ಹಿಂದಿನ ಮಲೆನಾಡನ್ನು ನಾವು ಕಲ್ಪಿಸ್ಕೊಂಡ್ರೆ ಇಂತಹ ಘಟನೆಗಳು ನಡೆಯೋದು ಸರ್ವಸಾಮಾನ್ಯವಾಗಿತ್ತು. ಸಮಯ ಸ್ಫೂರ್ತಿ ಸಣ್ಣ ಮಕ್ಕಳ ಕಥೆಗಳು. ಅನುವಾದ ಎ.ಎನ್. ಸುಂದರಿ ಮೂರ್ತಿ ಹಾಗೂ ಸು ಪ್ರಮೀಳಾ ರಾವ್ ಅವರು. ಪ್ರಶ್ನೆಯನ್ನು ನೋಡೋಣ. ಈ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಪದ್ಯ ಈಗ ಬಂತು. ಯಾರು ಓದ್ತೀರಿ? ಮೊದಲು ಬಜರ್ ಒತ್ತಿ ಉತ್ತರವನ್ನು ಕೊಡಿ. 3 ಜನ ಸರಿಯಾಗಿ ಓದಿದ್ರೆ ಮೂವರಿಗೂ 3 ಪುಸ್ತಕ ಖಂಡಿತ ಸಿಗುತ್ತೆ. ಮೊದಲ ಅವಕಾಶ ನಾಗಭೂಷಣ ಅವರಿಗೆ. ಸಾವಕಾಶವಾಗಿ ಓದಿ, ತಪ್ಪುಗಳಾಗಬಾರ್ದು. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ ಬೇರದು ಪೆಣ್ಣ ರೂಪಂ ಧರಿಸಿ ನಿಂದುದಲ್ತು ಅದುವೆ ಭಾವಿಸಿ ಓದುವ ಕೇಳುವ ಪೂಜಿಪ ಆಧರಿಸುವ ಭವ್ಯ ಕೋಟಿಗೆ ನಿರಂತರ ಸೌಖ್ಯ ಮನೆಯುವುದು ಅನರ್ಧಕ್ಕೆ ಎರೆಪೆದನ ಸರಸ್ವತಿಯ ಮಾಳ್ವೆ ಯಮಗಿಲ್ಲೆಯ ವಾಗ್ಯುಳ ಸಮಮಂ. ಸರ್ವಮಂಗಳ. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ ಬೇರದು ಪೆಣ್ಣ ರೂಪಮಂ ಧರಯಿಸಿ ನಿಂದದಲ್ತು ಅದುವೆ ಭಾವಿಸಿ ಯೋದುವ ಕೇಳುವ ಪೂಜಿಪ ಆಧರಿಸುವ ಭವ್ಯ ಕೋಟಿಗೆ ನಿರಂತರ ಸೌಖ್ಯಮ ನೀವುದು ಆನದರ್ಕೆ ಎರೆದಪೆನ ಸರಸ್ವತಿಯ ಮಾಳ್ವೆ ಯಮಗಿಲ್ಲಯೇ ವಾಗ್ವಿಳಾಸಮಂ. ತಿಪ್ಪೇಸ್ವಾಮಿ. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ ಬೇರದು ಪೆಣ್ಣ ರೂಪಂ ಧರಿಸಿ ನಿಂದುದಲ್ತು ಅದುವೆ ಭಾವಿಸಿ ಯೋದುವ ಕೇಳುವ ಪೂಜಿಪ ಆಧರಿಸುವ ಭವ್ಯ ಕೋಟಿಗೆ ನಿರಂತರ ಸೌಖ್ಯ ಮನೆಯುವುದು ಆದರ್ಕೆ ಎರೆದಪ್ಪನ ಸರಸ್ವತಿಯ ಮಾಳ್ಪೆ ಯಮಗಿಲ್ಲೆಯೇ ವಾಗ್ವಿಲಾಸಂ. ನಾಗಭೂಷಣ, ತಿಪ್ಪೇಸ್ವಾಮಿ. ತುಂಬ ತಪ್ಪುಗಳಿದ್ವು. ಯುದ್ಧದಲ್ಲಿ ಸರ್ವಮಂಗಳ ಚೆನ್ನಾಗಿ ಓದಿದ್ದಾರೆ. ಸಮಯ ಸ್ಫೂರ್ತಿ ಈ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಆದಿಪುರಾಣದಲ್ಲಿ ಪಂಪ
ಬರೆದಂಥ ಪದ್ಯ ಇದು. ಸರಸ್ವತಿಯನ್ನು ಸ್ತುತಿಸುವಂಥ ಪದ್ಯ. ಸರಸ್ವತಿ ಅಂದರೆ ಇಲ್ಲಿ ಬ್ರಹ್ಮನ ಹೆಂಡತಿ ಸರಸ್ವತಿ ಅಲ್ಲ. ಇಲ್ಲಿ ಜಿನೇಂದ್ರನ ವಾಣಿ ಅನ್ನೋದು ಏನಿದೆ, ಜಿನೇಂದ್ರನ ಬಾಯಿಂದ ಬರುವಂಥ ಶಬ್ದಗಳು ಏನಿವೆ ಅದುವೇ ಸರಸ್ವತಿ ಅಂತ ಹೇಳ್ತಾರವರು. ತೀರ್ಥಂಕರರ ದಿವ್ಯ ಧ್ವನಿಯಿಂದ ರೂಪುಗೊಂಡಂಥ ಸರಸ್ವತಿ ಈಕೆ. ಶ್ರುತದೇವಿ ಅಂತಲೂ ಈಕೆಯನ್ನು ಕರೆಯೋದು ಉಂಟು. ಪರಮ ಜಿನೇಂದ್ರ ವಾಣಿಯೇ ಸರಸ್ವತಿ, ಬೇರದು ಪೆಣ್ಣ ರೂಪಮಂ ಧರಿಸಿ ನಿಂದುದಲ್ತು, ಅದುವೇ ಭಾವಿಸಿ ಓದುವ ಕೇಳುವ ಪೂಜಿಪ ಆದರಿಸುವ ಭವ್ಯ ಕೋಟಿಗೆ ನಿರಂತರ ಸೌಖ್ಯಮ ನೀವುದು ಆನದರ್ಕಿ ಎರದ ಪೆನ, ಸರಸ್ವತಿಯೇ ಮಾಳ್ಕೆ ಯಮಗಿಲ್ಲಿಯೇ ವಾಗ್ವಿಳಾಸಮಂ. ಅಂತಹ ಸರಸ್ವತಿ ನಮಗೆ ಎಲ್ಲ ರೀತಿಯ ಒಂದು ಮಂಗಳವನ್ನು ಉಂಟು ಮಾಡಲಿ, ಶಬ್ದ ಸಾಮರ್ಥ್ಯ, ಸೌಂದರ್ಯ, ಪ್ರಯೋಗ ಎಲ್ಲ ಸಿದ್ಧಿಗಳನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾರೆ ಪಂಪ ಮಹಾ ಕವಿಗಳು. ಈ ಒಂದು ಪದ್ಯದಲ್ಲಿ ಆದಿಪುರಾಣದ ಮೊದಲ ಪದ್ಯ. ನಿಷ್ಕಾಮ ಎನ್ನುವ ಕೃತಿ ಸೂರಾಲು ತಂತ್ರಿ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ವಿವರಿಸಿ. ಇದು ಮುಖ್ಯ. ಮೊದಲ ವಾಕ್ಯ: ಕರ್ಣನು ಬಿಟ್ಟ ಶಕ್ತ್ಯಾಯುಧಕ್ಕೆ ಬಲಿಯಾಗಿ ಘಟೋದ್ಗಜನು ನೆಲಕ್ಕುರುಳಿದನು. ಎರಡನೇ ವಾಕ್ಯ: ಕರ್ಣನು ಬಿಟ್ಟ ಶಕ್ತ್ಯಾಯುಧಕ್ಕೆ ಬಲಿಯಾಗಿ ಘಟೋತ್ಕಚನು ನೆಲಕ್ಕುರುಳಿದನು. ಯಾವುದು ಸರಿ ಮತ್ತು ಯಾಕೆ ಸರಿ, ಯಾವುದು ತಪ್ಪು, ಯಾಕೆ ತಪ್ಪು? ಸರ್ವಮಂಗಳ. ಮೊದಲನೇ ವಾಕ್ಯ ಸರಿಯಾಗಿದೆ ಸರ್. ಸರಿಯಾಗಿದೆ. ಯಾಕೆ ಸರಿಯಾಗಿದೆ? ಕರ್ಣನು ಬಿಟ್ಟ ಶಕ್ತ್ಯಾಯುಧಕ್ಕೆ ಬಲಿಯಾಗಿ ಘಟೋದ್ಗಜನು ನೆಲಕ್ಕುರುಳಿದನು. ಇಲ್ಲಿ ಶಕ್ತ್ಯಾಯುಧಕ್ಕೆ ಕರೆಕ್ಟಾಗಿದೆ, ಸರಿಯಾಗಿದೆ. ನಂತರ ಘಟೋದ್ಗಜನು ಕೆಳಗಡೆ ವಾಕ್ಯದಲ್ಲಿ ಸರಿ ತಪ್ಪಿದೆ, ಘಟೋದ್ಗಜನು ಸರಿಯಾಗಿದೆ. ಇನ್ನು ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹೇಳಿ, ಪ್ರಯತ್ನಿಸಿ. ತಿಪ್ಪೇಸ್ವಾಮಿ, ಮೊದಲನೇದು ಸರಿನಾ ಎರಡನೇದು ಸರಿನಾ? ಮೊದಲನೇದೇ ಸರಿ. ಸರಿ. ಯಾಕೆ ಸರಿ? ಅಲ್ಲಿರ್ತಕ್ಕಂಥ ವಾಕ್ಯ ಎಲ್ಲ ಕರೆಕ್ಟ್ ಇದಾವೆ, ಪದಗಳೆಲ್ಲ ಕರೆಕ್ಟ್ ಇದಾವೆ. ಅದಕ್ಕೆ ನಾಗಭೂಷಣ ಗೊತ್ತಾಗ್ತಾ ಇಲ್ಲ. ಉತ್ತರವನ್ನು ನೋಡು. ಸರಿಯಾದ ಉತ್ತರ ಎರಡನೇ ವಾಕ್ಯ ಆಗಿತ್ತು. ಘಟೋತ್ಕಚ ಅನ್ನೋ ಶಬ್ದ ಎರಡು ಕಡೆ ವ್ಯತ್ಯಾಸ ಇದೆ. ಘಟೋದ್ಗಜ ಇದೆ, ಇಲ್ಲಿ ಘಟೋತ್ಕಚ ಇದೆ. ಘಟೋದ್ಗಜ ಅಂದರೆ ಆನೆ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಅಲ್ಲಿ ಆನೆಗೂ ಈ ರಾಕ್ಷಸನಿಗೂ ಸಂಬಂಧ ಇಲ್ಲ, ಭೀಮನ ಮಗ ಇವನು. ಇಲ್ಲಿ ಘಟಃ ಉತ್ಕಚಃ. ಘಟ ಅಂದರೆ ಮಡಿಕೆ, ಉತ್ಕಚ ಅಂದರೆ ಬೋರಲು ಹಾಕಿರೋದು. ಇವನ್ ತಲೆ, ಘಟೋತ್ಕಚನ ತಲೆ ಹೇಗಿತ್ತಪ್ಪ ಅಂದರೆ ಬೋರಲು ಹಾಕಿದ ಮಡಿಕೆಯ ಹಾಗೆ ಇತ್ತಂತೆ. ಅಂದರೆ ತಲೆಯಲ್ಲಿ ಒಂದೇ ಒಂದು ಕೂದಲು ಇರಲಿಲ್ಲ. ಹುಟ್ಟುತ್ತಾನೆ ಅವನ ತಲೆಯಲ್ಲಿ ಒಂದೂ ಕೂದಲು ಇರಲಿಲ್ಲ. ಹಾಗಾಗಿ ಅವನಿಗೆ ಈ ವಿಶೇಷವಾದ ಹೆಸರು ಬೋರಲು ಹಾಕಿದ ಮಡಿಕೆ ಎನ್ನುವ ಅರ್ಥ ಕೊಡುವಂಥ ಘಟೋತ್ಕಚಃ ಎನ್ನುವ ಹೆಸರನ್ನು ನೀಡಿದರು. ಆದರೆ ಘಟೋತ್ಕಚ ಇರುವಂಥ ಅನೇಕ ಚಲನಚಿತ್ರಗಳಲ್ಲಿ, ಕಾದಂಬರಿಗಳಲ್ಲಿ, ಚಂದಮಾಮದಲ್ಲೂ ಸಹ ತಲೆ ತುಂಬ ಕೂದಲು ಇರೋ ಹಾಗೆ ಚಿತ್ರಿಸಿದ್ದಾರೆ. ಯಾರ ತಪ್ಪೋ ಗೊತ್ತಿಲ್ಲ. ಆದರೆ ಇನ್ನು ಮೇಲೆ ನಾವು ಪ್ರಯೋಗಿಸುವಾಗ ಘಟೋತ್ಕಚ ಅಂತಲೇ ಪ್ರಯೋಗಿಸೋಣ. ಮುಂದಿನ ಪುಸ್ತಕ ಚಾರು ವಸಂತ, ದೇಸಿ ಕಾವ್ಯ, ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಬರೆದಿರುವಂಥದ್ದು. ಪ್ರಶ್ನೆ: ಈ ಕವಿಯನ್ನು ಗುರುತಿಸಿ. ಆಯ್ಕೆಗಳು ಬರೋದಕ್ಕೆ ಮೊದಲು ತಿಪ್ಪೇಸ್ವಾಮಿ ಬಜರ್ ಒತ್ತಿದ್ದಾರೆ. ಉತ್ತರ BM ಶ್ರೀಕಂಠಯ್ಯ. BM ಶ್ರೀಕಂಠಯ್ಯ. ಸರ್ವಮಂಗಳ ಹಾಗೂ ನಾಗಭೂಷಣ. ಆಯ್ಕೆಗಳು ಕೊಡ್ಲ. ಆಯ್ಕೆಗಳು: ಚಿಕ್ಕುಪಾಧ್ಯಾಯ, ಸೋಸಲೆ ಅಯ್ಯಾಶಾಸ್ತ್ರಿ, ಚಾಟು ವಿಠ್ಠಲನಾಥ, ಜಯ ವೆಂಕಟಾಚಾರ್ಯ. ನಾಗಭೂಷಣ. ಆಯ್ಕೆ ಎರಡು ಸರ್. ಸೋಸಲೆ ಅಯ್ಯಾಶಾಸ್ತ್ರಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸೋಸಲೆ ಅಯ್ಯಾಶಾಸ್ತ್ರಿ ಆಗಿತ್ತು. ಚಾರು ವಸಂತ. ಈ ಪುಸ್ತಕವನ್ನು ನಾಗಭೂಷಣ ಅವರಿಗೆ ಕೊಟ್ಟಿದ್ದೇವೆ. ಸೋಸಲೆ ಅಯ್ಯಾಶಾಸ್ತ್ರಿ ಅಂದರೆ ಎಷ್ಟೋ ಜನಕ್ಕೆ ಥಟ್ ಅಂತ ಹೊಳಿದೇ ಇರಬಹುದು. ಸ್ವಾಮಿ ದೇವನೇ ಲೋಕಪಾಲನೆತೆ ನಮೋಸ್ತು ನಮೋಸ್ತುತೆ ಅಂತ
ಆ ಒಂದು ಶಾಲಾ ಪದ್ಯವನ್ನು ಹಾಡ್ತು ಅಂದರೆ ಎಲ್ರಿಗೂ ಅರ್ಥವಾಗುತ್ತೆ. ಅರೆ ಕೇಳಿದ್ದೀವಲ್ಲ ಈ ಹಾಡನ್ನು. ಟಿ ನರಸೀಪುರದಲ್ಲಿ ಸೋಸಲೆ ಅಂತಕ್ಕಂಥ ಹಳ್ಳಿ ಇದೆ, ಅಲ್ಲಿ ಹುಟ್ಟಿದವರು. ಇವರ ಮೂಲ ಹೆಸರು ವೆಂಕಟಸುಬ್ಬು ಶರ್ಮಾ ಅಂತ ಹೇಳಿ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಕರ್ನಾಟಕ ವಿಕ್ರಮ ಓರಶೀಯ, ಕರ್ನಾಟಕ ರಾಮಾಯಣ, ಕರ್ನಾಟಕ ನಳಚರಿತ್ರೆ, ಪ್ರತಾಪಸಿಂಹ ಚರಿತ್ರೆ, ಹರಿಶ್ಚಂದ್ರ, ಲೆಕ್ಕವೇ ಇಲ್ಲ ಅಷ್ಟೊಂದು ಕೃತಿಗಳನ್ನು ಇವರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಹಾಗೆಯೇ ಚಂಪು ಕಾವ್ಯದಲ್ಲಿ ಚಾಮರಾಜೇಂದ್ರ ಪಟ್ಟಾಭಿಷೇಕಂ ಅಂತಕ್ಕಂಥ ಮಹಾರಾಜರ ಪಟ್ಟಾಭಿಷೇಕ ಸಂದರ್ಭಕ್ಕೆ ತಕ್ಕ ಹಾಗೆ ಒಂದು ಕಾವ್ಯವನ್ನು ಸಹ ಬರೆದಿದ್ದಾರೆ. ಧರ್ಮಸ್ಥಳದ ಜೀವಸೆಲೆ ಹೇಮಾವತಿ, ರಾಜ್ಯಶ್ರೀ ಹಂಪನ ಬೆಂಗಳೂರು ಬರೆದಿರುವಂಥ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಭಾವಗೀತೆಯನ್ನು ಕೇಳೋಣ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಆಯ್ಕೆಗಳು ಬರೋದಕ್ಕೆ ಮೊದಲು ತಿಪ್ಪೇಸ್ವಾಮಿ, ನಾಗಭೂಷಣ, ಸರ್ವಮಂಗಳ ಮೂವರೂ ಬಜರುತ್ತಿದ್ದಾರೆ. ಮೊದಲಿಗೆ ತಿಪ್ಪೇಸ್ವಾಮಿ. GS ಶಿವರುದ್ರಪ್ಪ. GS ಶಿವರುದ್ರಪ್ಪ. ನಾಗಭೂಷಣ ಅದೇ ಉತ್ತರ ಸರ್. ಅದೇ ಉತ್ತರ. ಸರ್ವಮಂಗಳ GS ಶಿವರುದ್ರಪ್ಪ. ಅದೇ ಉತ್ತರ. ಆಯ್ಕೆಗಳು: ವೈದೇಹಿ, ಕುವೆಂಪು, HS ವೆಂಕಟೇಶ್ ಮೂರ್ತಿ, GS ಶಿವರುದ್ರಪ್ಪ. GSS ಹೌದಾ ನೋಡೋಣ. GS ಶಿವರುದ್ರಪ್ಪ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ತಿಪ್ಪೇಸ್ವಾಮಿ ಅವರು. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ನಿಷ್ಕಾಮ ಎನ್ನುವ ಇನ್ನೊಂದು ಕೃತಿ, 2 ಪುಸ್ತಕವನ್ನು ತಿಪ್ಪೇಸ್ವಾಮಿ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಎಲ್ಲರ ಒಪ್ಪಿಗೆ, ಎಲ್ಲ ರೀತಿಯ ಅರ್ಥ, ಪಂಡಿತನಲ್ಲ. ಬಜರ್ ಮೊದಲಿಗೆ ಒತ್ತಿದ್ದಾರೆ ತಿಪ್ಪೇಸ್ವಾಮಿ, ಆನಂತರ ನಾಗಭೂಷಣ. ಸರ್ವಸಮ್ಮತ. ಸರ್ವ ಸಮ್ಮತ. ಸಮ್ಮತ. 3 ಶಬ್ದ ಸಿಕ್ಕಿದೆಯಾ ಒಂದು ಸಿಕ್ಕಿದೆ. ನೋಡೋಣ ನಾಗಭೂಷಣ ಏನು ಉತ್ತರ ಕೊಡ್ತಾರೆ. ಅದೇ ಉತ್ತರ ಸರ್. ಅದೇ ಉತ್ತರ. ಆ ಉತ್ತರ ಸರಿ ಇಲ್ಲ, ಇದ್ದಿದ್ರೆ ಸರ್. ಅವರಿಗೆ ಪುಸ್ತಕ ಕೊಡ್ತಾ ಇದ್ದೆ ಅಲ್ವಾ. ಸರ್ವಮತ. ನಾನು ಅದನ್ನು ಎರಡನೇ ಉತ್ತರ. ಎರಡಲ್ಲಮ್ಮ, ಅಯ್ಯೋ 1ನೇ ಕ್ಲಾಸ್ ಪಾಸ್ ಮಾಡಿದ್ರೇ 2ನೇ ಕ್ಲಾಸ್ ಹೋಗೋಕ್ಕಾಗೋದು. 1ನೇ ಕ್ಲಾಸ್ ಪಾಸ್ ಮಾಡೋಣ. ಸರ್ವಾನುಮತ. ಮೊದಲನೇ ಶಬ್ದ ಸರ್ವಾನುಮತ. ಸರ್ವಾನುಮತ. ಉತ್ತರವನ್ನು ನೋಡೋಣ. ಸರ್ವಾನುಮತ ಉತ್ತರ ಸರಿಯಾಗಿದೆ. 2, 3 ಎರಡೂ ಶಬ್ದಗಳಿಗೆ ತಾವೇ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. 2 ಉತ್ತರ ಬಜರ್ ಒತ್ತೋದು ಬೇಡ, ಹಾಗೆ ಹೇಳಿ. ಎಲ್ಲ ರೀತಿಯ ಅರ್ಥ. ಸರ್ವಾರ್ಥ. ಸರ್ವಾರ್ಥ. 3 ಉತ್ತರ. ಪಂಡಿತನಲ್ಲ. ಪಾಮರ. ಪಾಮರ. ಉತ್ತರವನ್ನು ನೋಡೋಣ. ಸರ್ವಾರ್ಥ, ಪಾಮರ ಎರಡೂ ಸರಿಯಾಗಿದೆ. 3 ಶಬ್ದಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಯಾಕಿಷ್ಟು ಕಷ್ಟಪಡ್ತೀರಪ್ಪ? ಮಗಳೇ, ಇಷ್ಟು ಕಷ್ಟಪಟ್ಟು ದುಡಿದ್ರೇನೆ ಎಲ್ಲರಿಗೂ ಆಹಾರ ಸಿಗೋದು. ಆಗ ಯಾರಿಗೂ ತೊಂದರೆ ಆಗಲ್ಲ. ಆದ್ರೆ ನಿಮಗೇನಾದ್ರೂ ತೊಂದರೆ ಆದ್ರೆ? ಕ್ಷೇಮ ಸುಕೃತಿ ಕ್ರಾಪ್ ಇನ್ಶೂರೆನ್ಸ್. ಕಾಲ್ ಮಾಡಿ ಮತ್ತು ಈಗ 100ಕ್ಕೂ ಹೆಚ್ಚು ಬೆಳೆಗಳಿಗೆ ಪ್ರತಿ ಎಕರೆಗೆ 499 ರೂಪಾಯಿಗೆ ವಿಮೆ ಪಡೆಯಿರಿ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಬರ್ತಾ ಇದೆ ತಿಪ್ಪೇಸ್ವಾಮಿ ಅವರಿಗೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಸ್ವಾಮಿ. ಸಾಮಿ. ಹಾಂ, ಸಾಮಿ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಸಜೀವ, ನಿರ್ಜೀವ.
ನಿರ್ಜೀವ. ಮುಂದಿನ ಪ್ರಶ್ನೆ, ಕಾದಂಬರಿಕಾರನ ಬದುಕು ಯಾರ ಆತ್ಮಕತೆ? ಬಸವರಾಜ ಕಟ್ಟಿಮನಿ, ಮಿರ್ಜಿ ಅಣ್ಣಾರಾಯ. ಬಸವರಾಜ ಕಟ್ಟಿಮನಿ. ಅನುಕರಣಾವ್ಯದ ಬಳಕೆ ಗದಗದ, ನಡುಗಿದನು. ಮುಂದಿನ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ದೇವನು ಪ್ಲಸ್ ಒಬ್ಬ, ದೇವನೊಬ್ಬ. ಯಾವ ಸಂಧಿ ಅಂತ? ಲೋಪಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಸ್ವಾಮಿ ಸಾಮಿ ಸರಿಯಾಗಿದೆ. 2 ಉತ್ತರ ಸಜೀವ ನಿರ್ಜೀವ ಸರಿಯಾಗಿದೆ. 3 ಉತ್ತರ ಬಸವರಾಜ ಕಟ್ಟಿಮನಿ ಸರಿಯಾಗಿದೆ. 4 ಉತ್ತರ ಗದಗದ ನಡುಗಿದನು, ಗಡಗಡ ನಡುಗಿದನು. 2 ಪ್ರಯೋಗ ಉಂಟು. ಆದರೆ ಭಯ ಹೆಚ್ಚಾದಾಗ ಗಡಗಡನೆ ನಡುಗಿದನು ಅಂತ ಬಳಸ್ತೇವೆ, ಚಳಿ ಹೆಚ್ಚಾದಾಗ ಗದಗದನೆ ನಡುಗಿದನು ಅಂತ ಬಳಸೋದು ಉಂಟು. ಹಾಗೂ ಹೀಗೂ ಉಲ್ಟಾ ಮಾಡಿದ್ರೂ ದೊಡ್ಡ ತಪ್ಪೇನಲ್ಲ. 5ನೇ ಪ್ರಶ್ನೆಗೆ ಉತ್ತರ ಲೋಪಸಂಧಿ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಸರ್ವಮಂಗಳ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಕಾವ್ಯ ಕಬ್ಬ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಶಕುನ ಅಪಶಕುನ. ಮುಂದಿನ ಪ್ರಶ್ನೆ, ದೈವಲೀಲೆ ಯಾರ ಆತ್ಮಕತೆ? ಸೇಡಿಯಾಪು ಕೃಷ್ಣ ಭಟ್ಟ, ದೇವುಡು ನರಸಿಂಹಶಾಸ್ತ್ರಿ. ದೇವುಡು ನರಸಿಂಹಶಾಸ್ತ್ರಿ. ಮುಂದಿನ ಪ್ರಶ್ನೆ, ಅನುಕರಣಾವ್ಯದ ಬಳಕೆ ದರದರನೆ ಎಳೆದೊಯ್ಯುವುದು. ದರದರನೆ ಎಳೆದೊಯ್ಯುವುದು. ಮುಂದಿನ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ಮನೆ ಪ್ಲಸ್ ಅನ್ನು, ಮನೆಯನ್ನು. ಲೋಪಸಂಧಿ. ಯಕಾರಾಗಮ ಸಂಧಿ. ಯಕಾರಾಗಮ ಸಂಧಿ. ಯಾವುದನ್ನು ತಗೊಳ್ಳಿ? ಲೋಪವಾ ಯಕಾರಾಗಮ ಸಂಧಿ? ಯಕಾರಾಗಮ. ಖಂಡಿತ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕಾವ್ಯ ಕಬ್ಬ ಸರಿಯಾಗಿದೆ. 2 ಉತ್ತರ ಶಕುನ ಅಪಶಕುನ ಸರಿಯಾಗಿದೆ. 3 ಉತ್ತರ ಸೇಡಿಯಾಪು ಕೃಷ್ಣ ಭಟ್ಟ ಆಗಿತ್ತು, ತಾವು ದೇವುಡು ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ದರದರನೆ ಎಳೆದುಕೊಂಡು ಹೋದನು, ಎಳೆದೊಯ್ದನು, ಎಳೆದೊಯ್ಯು ಸರಿಯಾಗುತ್ತೆ ಉತ್ತರ. 5ನೇ ಪ್ರಶ್ನೆಗೆ ಉತ್ತರ ಯಕಾರಾಗಮ ಸಂಧಿ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ರಿ? 4 ಸರ್. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ನಾಗಭೂಷಣ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಿ ಅಲ್ವಾ? ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ತಪಸಿ. ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಶೀಲ ಅಶ್ಲೀಲ. ಮುಂದಿನ ಪ್ರಶ್ನೆ, ಊರು ಕೇರಿ ಯಾರ ಆತ್ಮಕತೆ? SG ಸಿದ್ಧಲಿಂಗಯ್ಯ. ಮುಂದಿನ ಪ್ರಶ್ನೆ, ಅನುಕರಣಾವ್ಯದ ಬಳಕೆ ಮಿಕಿ ನೋಡಿದನು. 5ನೇ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ಹೂ ಪ್ಲಸ್ ಇಂದ, ಹೂವಿಂದ. ಗುಣಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ತತ್ಸಮ ತದ್ಭವ, ತಪಸ್ವಿ, ತಪಸಿ, ತಾಪಸಿ ಈ ಪ್ರಯೋಗಗಳನ್ನು ಬಳಸಬಹುದು. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಶೀಲ ಅಶ್ಲೀಲ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸಿದ್ಧಲಿಂಗಯ್ಯ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಿಕಿ ನೋಡಿದನು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಹೂವಿಂದ ವಕಾರಾಗಮ ಸಂಧಿಯಾಗಿತ್ತು, ಗುಣಸಂಧಿ ಅಲ್ಲ. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ತಿಪ್ಪೇಸ್ವಾಮಿ BH ಅವರಿಗೆ ನಾವು ಕೊಡ್ತಾ ಇದ್ದೇವೆ 3, 6, 9 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸರ್ವಮಂಗಳ ಅವರಿಗೆ 3, 6, 2 8 ಪುಸ್ತಕ ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆ. ನಾಗಭೂಷಣ ಅವರಿಗೆ 5 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು.
ಕನ್ನಡ ಭಾಷೆಯ ಒಂದು ವಿಶೇಷ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಏಕೈಕ ವೈದ್ಯಕೀಯ ಕೃತಿ ಕನ್ನಡದ್ದು ಮನಮಂಥನ ರಾಶಿ ಬರೆದದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಷ್ಟೂ ಪ್ರಶಸ್ತಿಗಳು ಸಾಹಿತ್ಯ ಕೃತಿಗಳಿಗೇ ಹೋಗಿದೆ. ವಿಜ್ಞಾನ ಕೃತಿಗೆ, ವೈದ್ಯಕೀಯ ಕೃತಿಗೆ ಬಂದಂಥ ಒಂದೇ ಒಂದು ಉದಾಹರಣೆ ಕನ್ನಡಕ್ಕೆ ಬಂದಂಥ ಪ್ರಶಸ್ತಿ ಮನಮಂಥನ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.